ಹೆಡ್ ಆಫೀಸಿಗೆ ಬರುವಂತದ್ದು. ಇದು ನಾನು ಸಾಕಷ್ಟು ಅಧ್ಯಯನ ಮಾಡಿದ್ದೇನೆ. ಇನ್ನೊಂದು ನಂದು ಅದೇ, ಈಗ ಬಹಳಷ್ಟು ಎಜುಕೇಟೆಡ್ ಬರ್ತಾ ಇದ್ದಾರೆ ಸರ್ ಅಗ್ರಿಕಲ್ಚರ್ಗೆ ಈ ಕೋವಿಡ್ ಸಂಕಷ್ಟ ಕಾಲದಲ್ಲಿ. ದೇ ಆರ್ ಡೂಯಿಂಗ್ ದಿ ಸೇಮ್ ಥಿಂಗ್. ಅಲ್ಲಿ ನಾನು ಮುಗಿಸುವ ಮುನ್ನ ಒಂದು ಹೇಳ್ತೇನೆ, ಇಲ್ಲಿವರೆಗೆ ಎಲ್ಲ ಇಲಾಖೆಗೆ ಬಂದು ಎಂತ ಸಿಗ್ತದೆ ಕೇಳ್ತಾ ಇದ್ರು, ಒಂದು ಕ್ಯಾಟಗರಿ. ಎರಡನೇ ಕ್ಯಾಟಗರಿ ಸಬ್ಸಿಡಿ ಯಾವ್ದು ಉಂಟು ಅಂತ ಹೇಳಿದ್ರು. ಈಗ ಮೂರನೇ ಕ್ಯಾಟಗರಿ ನಾವು ಈ ತರ ಮಾಡ್ತಾ ಇದ್ದೀವಿ, FU ಮಾಡ್ತಿದೀವಿ, ನಮ್ಗೆ ಸೂಕ್ತ ಮಾರ್ಗದರ್ಶನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಒಳ್ಳೇದು ಈಗ ಆಗ್ತಾ ಇದೆ. ಅದರ ಜೊತೆಗೆ DSC ಟ್ರೈನಿಂಗ್ಗಳು ಬಹುಶಃ 30 ಜನ ಸೇರ್ಸಾಕು ಅವ್ರಿಗೆ ಕಷ್ಟ ಆಗ್ತಿತ್ತು, ಅಂತದ್ರಲ್ಲಿ ಇವತ್ತು 5 ನಿಮಿಷದಲ್ಲಿ 100 ಕ್ರಾಸ್ ಆಗಿ ಹೋಗ್ಬಿಡುತ್ತೆ. ಹಾಗಾಗಿ ಒಳ್ಳೆ ದಿನಗಳು ಬಂದಿದೆ, ಬರ್ತಾ ಇದ್ದೀವಿ. ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ತರಿಸ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಕ್ಸಲೆಂಟ್. ಸೋ ನೈಸ್ ಆಫ್ ಯು. ಸೋ ಕೈಂಡ್ ಆಫ್ ಯು. ಸರ್, ಈಗ ಪ್ರವೀಣ್ ಕುಲಕರ್ಣಿ ಸರ್ ಅವರೇ, ನಾನು ಗಣೇಶ ಮಾತಾಡ್ತಿರೋದು. ಹೇಳಿ. ನಮಸ್ಕಾರ. ಹೇಳಿ. ನಮಸ್ತೆ ಸರ್. ಅದೇ ಇವತ್ತು ಬೆಳಿಗ್ಗೆ ಇದು ಮಾಡಿದ್ವಿ ನಾವು. ಏನು ಅಂತಂದ್ರೆ, ನಾವು ಲಾಸ್ಟ್ ಒಂದಕ್ಕಿಂತ ಈಗ ಒಂದು 2 ತಿಂಗಳು ಬ್ಯಾಕ್ ನಬಾರ್ಡ್ ಜೊತೆ ಒಂದು ಮೀಟಿಂಗ್ ಆಯ್ತು ನಮ್ದು ಅಗ್ರೋ ಫಾರೆಸ್ಟ್ ಇದರಿಂದ. ಸೊ ಅವರು ಏನ್ ಹೇಳಿದ್ರು ಅಂತಂದ್ರೆ, ಅವರು ಲಾಂಗ್ ಟರ್ಮ್ ಲೋನ್ ಕೊಡಕ್ಕೆ ಯಾವ ತರ ಪ್ಲಾನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಒಂದು ಶೆಡ್ಯೂಲ್, ಅಂದ್ರೆ ಯಾವ ತರ ಒಂದು ಪ್ರೆಸೆಂಟೇಷನ್ ಇದನ್ನ ಕೊಡ್ತೀರಾ ನೀವು ಅಂತ ಹೇಳಿ ಒಂದು ಕ್ಲಸ್ಟರ್ ಸ್ಪೆಸಿಫಿಕ್ ಮಾಡಲು ಪ್ರಪೋಸ್ ಮಾಡಿ ಅಂತ ಹೇಳಿದ್ರು ನಮಗೆ. ಸೊ ಹಾಗಾಗಿ ಆ ಮೀಟಿಂಗ್ ಅಲ್ಲಿ ನಾವು ಈ ತರ ಬದುಗಳಲ್ಲಿ ಹಾಕಿದ್ರೆ ಈ ತರ ಮರಗಳದ್ದು ಇನ್ಕಮ್ ಬರುತ್ತೆ, ಅಥವಾ ಬೌಂಡ್ರಿಗಳಲ್ಲಿ ಹಾಕಿದ್ರೆ ಈ ತರ ಬರುತ್ತೆ, ಆಮೇಲೆ ಪ್ಲಾಂಟೇಶನ್ ಗಳಲ್ಲಿ ಹಾಕಿದೆ ಅಂತೇಳಿ ಈ ತರ ಎಲ್ಲ ಮಾಡಿದ್ವಿ ನಾವು. ಸೊ ಮಾಡ್ಬಿಟ್ಟು ಅವ್ರಿಗೆ ಪ್ರಪೋಸಲ್ ಒಂದು ಕೊಟ್ಟಿದ್ವಿ, ಈ ತರ ನೀವು ನಬಾರ್ಡ್ ಅಗ್ರೋ ಫಾರೆಸ್ಟ್ ಗೆ ನಬಾರ್ಡ್ ಇಂದ ಲಾಂಗ್ ಟರ್ಮ್ ಲೋನ್, ಶಾರ್ಟ್ ಟರ್ಮ್ ಅಲ್ಲ ಲಾಂಗ್ ಟರ್ಮ್ ಲೋನ್ ಕೊಟ್ರೆ ಸೊ ಅದು ನಿಮಗೆ ಬೆನಿಫಿಟ್ ಆಗುತ್ತೆ ರೈತರಿಗೆ ಅಂತೇಳಿ ಒಂದು ಪ್ರಪೋಸಲ್ ಕೊಟ್ಟಿದ್ವಿ ಅವರಿಗೆ. ದಿಸ್ ಇಸ್ ಫಾರ್ ಯುವರ್ ಕೈಂಡ್ ಕನ್ಸಿಡರೇಷನ್ ಸರ್. ಅವ್ರಿಗೆ ಒಂದು ಪ್ರಪೋಸಲ್ ಕಳಿಸಿದ್ವಿ ನಾವು ಆಕ್ಚುಲಿ ಅವರಿಗೆ. ಸರ್ ಅಲ್ಲೊಂದು ಸಬ್ಮಿಷನ್. ಈಗ ನಬಾರ್ಡಿಗೆ ಗವರ್ಮೆಂಟ್ ಆಫ್ ಇಂಡಿಯಾ FU ಮಾಡಿ ಅಂತ ಹೇಳಿದ್ದು ಕಾಲ ಇದು 12, 13, 14. 12, 13ಗೆ ಈ FU ಕಾನ್ಸೆಪ್ಟ್ ಅಥವಾ ರೈತ ಫಾರ್ಮರ್ಸ್ ಇಂಟ್ರೆಸ್ಟ್ ಗ್ರೂಪ್ ಕಾನ್ಸೆಪ್ಟ್ ನ ಶುರು ಮಾಡಿದವರು ಅಂದಿನ ಪ್ರಧಾನಮಂತ್ರಿ ಮತ್ತು ಫೈನಾನ್ಸ್ ಮಿನಿಸ್ಟರ್. ಆಮೇಲೆ ನೆಕ್ಸ್ಟ್ ಜೇಟ್ಲಿ ಅವರು ಬಂದು ಹೇಳಿದ್ರು, ನಬಾರ್ಡ್ಗೆ ಹೇಳಿದ್ರು, ನಿಮ್ಮ ಹತ್ರ 200 ಕೋಟಿ ಕಾರ್ಪಸ್ ಫಂಡ್ ಇದೆ, 10 ಲಕ್ಷ ಖರ್ಚು ಮಾಡಿ 2000 FPO ಮಾಡಿ ಅಂತ. ಈಗಲೂ ಇದೆ ಸರ್. ನಬಾರ್ಡ್ ಆ FPO ಮಾಡ್ಲಿಕ್ಕೆ ಒಂದು 10 ಲಕ್ಷ, ಈಗ ಜಾಸ್ತಿ ಆಗಿರ್ಬೇಕು, 10 ಲಕ್ಷನ ನಬಾರ್ಡ್ ಕೊಡುತ್ತೆ. ಅದರಲ್ಲಿ ಒಂದು 5 ಲಕ್ಷ ರೂಪಾಯಿ ಆಫೀಸ್ ಮೇಂಟೆನೆನ್ಸ್ ಅದಕ್ಕೆ ಬರುತ್ತೆ, ಟ್ರೈನಿಂಗ್ಸ್, ಆಮೇಲೆ ಇನ್ನೊಂದು 5 ಲಕ್ಷ ರೂಪಾಯಿ ಟ್ರೈನಿಂಗ್, ಟೂರು, ರಿಜಿಸ್ಟ್ರೇಷನ್ಗೆ ಬರುತ್ತೆ ಸರ್. ಆಮೇಲೆ ಅದು ರಿಜಿಸ್ಟ್ರೇಷನ್ ಆದ್ಮೇಲೆ ಅದು ನಾನು ಹೇಳಿದ್ನಲ್ಲ, ಆ ಶೇರ್ ಕಲೆಕ್ಟ್ ಆದ್ಮೇಲೆ ಅದಕ್ಕೆ ಬರುವಂತದ್ದು ಈ 1 ಕೋಟಿ ಪ್ರಾಜೆಕ್ಟ್ ಸರ್. ಅದ್ರಲ್ಲಿ 15 ಲಕ್ಷ ಅವರಿಗೆ ಇಕ್ವಿಟಿ, ಇನ್ನು ಏನು ನಿಮ್ಮ 85 ಲಕ್ಷ ಇದೆಯಲ್ಲ, ಆ 85 ಲಕ್ಷನ ನಮ್ಮ FPO FVC ಅಂತೀನಿ ಕಂಪನಿಯವರು ಅದನ್ನ ಸಾಲ ತೆಕ್ಕೊಂಡು ಯಾವುದೇ ಆಕ್ಟಿವಿಟಿ ಮಾಡಬಹುದು. ಇದಕ್ಕೆ ಕೇಂದ್ರ ಸರ್ಕಾರನೇ ಇದಕ್ಕೆ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಕೊಡುತ್ತೆ ಸರ್. ಥ್ಯಾಂಕ್ ಯು. ಅಲ್ಲ, ಇದು 85 lakhs ನೀವೇನ್ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಅಂತ ಹೇಳ್ತಾ ಇದ್ರಲ್ಲ, ಅದು ಲೋನ್ ರೂಪದಲ್ಲಿ ಬರುತ್ತೋ ಗ್ರಾಂಟ್ ರೂಪದಲ್ಲಿ? ಸರ್, ಅದು ಲೋನ್ ರೂಪದಲ್ಲಿ ಬರುತ್ತೆ. ಬಟ್ ಅಲ್ಲಿ ಮತ್ತೆ ಏನು ಬರುತ್ತೆ ಅಂದ್ರೆ, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಗವರ್ಮೆಂಟ್ ಆಫ್ ಇಂಡಿಯಾ ಅಥವಾ ಸ್ಟೇಟ್ ಗವರ್ಮೆಂಟ್ ಅಥವಾ ಜಿಲ್ಲಾ ವಲಯ ಏನೋ ಸಬ್ಸಿಡಿಗಳು ಇರ್ತಾವಲ್ಲ, ಅಲ್ಲಿ ಕ್ಲೇಮ್ ಮಾಡ್ಲಿಕ್ಕೆ ಆಗ್ತದೆ. ನೋಡಿ, ಫಾರ್ ಎಕ್ಸಾಂಪಲ್ ನಾನೀಗ ನೀರಾ ಘಟಕ ಒಂದು ಮಾಡಿದೆ, ಅದು 1 crore ಪ್ರಾಜೆಕ್ಟ್. 50% ಸಬ್ಸಿಡಿ ಅಂದ್ರೆ 25 ಲಕ್ಷ ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ಕೊಡುತ್ತೆ, 25 ಲಕ್ಷ ನಮ್ದು ಗವರ್ಮೆಂಟ್ ಆಫ್ ಕರ್ನಾಟಕ ಕೊಡುತ್ತೆ. ಆ ಟೈಪ್ ಪ್ರತಿಯೊಂದು ಪ್ರಾಜೆಕ್ಟ್ಗೂ ಕೂಡ. ಸೊ ಅದನ್ನ ಇನ್ನಷ್ಟು ನಾವು ಹೋಗ್ಬೇಕೀಗ, ಯಾಕಂದ್ರೆ ಈಗ ಪ್ರತಿಯೊಂದಕ್ಕೂ ಕೂಡ ನಮ್ಮ ಪ್ರದೀಪ್ ದೊಡ್ಡವಾಡ್ ಬಹಳಷ್ಟು ಅದ್ರ ಬಗ್ಗೆ ಎಕ್ಸ್ಪರ್ಟ್ ಇದ್ದಾರೆ. ಯಾಕಂದ್ರೆ ಡೇ ಟು ಡೇ ಇದನ್ನ ಅವರು ಡೌನ್ಲೋಡ್ ಮಾಡ್ಕೋತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಅದನ್ನೊಂದು ನಾವು ಮುಂಬರುವ ದಿನಗಳಲ್ಲಿ ಇದನ್ನೊಂದು ಚರ್ಚೆ ಮಾಡಬಹುದು ಸರ್, ಖಂಡಿತವಾಗಿ. ನಾನು ತಗೊಳಕ್ ಆಗ್ಲಿಲ್ಲ ಅದು. ನಾನು 15 ಲಕ್ಷ ನಂಗೆ ಇಕ್ವಿಟಿ ಕೊಟ್ಟಿದ್ರಲ್ಲ ಇದರಿಂದ, ನಮ್ಮ ಡಿಪಾರ್ಟ್ಮೆಂಟ್ ಇಂದ 15 ಲಕ್ಷ ಕೊಟ್ಟಿದ್ರು. 10 ಲಕ್ಷ ನಂದು ಅವಾಗ 10 ಲಕ್ಷ ಇದ್ದಿದ್ದು ನನಗೆ ನಬಾರ್ಡ್ ಇದರಿಂದ SFAC ಇಂದ ಬಂದಿತ್ತು. ಅದರಲ್ಲಿ ನನ್ನವರು ಕಸ್ಟಮರ್ ಸೆಂಟರ್ ಮಾಡಿದೀವಿ, ಫರ್ಟಿಲೈಸರ್ ಔಟ್ಲೆಟ್ಸ್ ಮಾಡಿದೀವಿ, ಪ್ರತಿಯೊಂದು ಘಟಕ. ಮತ್ತೆ ಈಗ ಫಾರ್ಮರ್ಸ್ ಇಂದ ಕಲೆಕ್ಟ್ ಮಾಡಲಿ, ಕೋವಿಡ್ ಸಂದರ್ಭದಲ್ಲಿ ನನ್ನ ಒಂದು ವೆಹಿಕಲ್ ಮಾಡಿಕೊಂಡು ಮನೆಗೆ ಹೋಗಿ ಅವರಿಂದ ಇದನ್ನ ತರಕಾರಿ ತಕೊಂಡು ಬಂದು ಮಾರುಕಟ್ಟೆ ಮಾಡುವಂತ ಒಂದು ವ್ಯವಸ್ಥೆ ಮಾಡಿದ್ದು. ಸೊ ಆ ತರ ಇರುವಾಗ ಇಲ್ಲಿ ಒಂದು ಆಮೇಲೆ ಅವ್ರದ್ದು 3-4 ಕ್ಲಸ್ಟರ್ ಇದೆ. ನಾನು 200 ರೈತರಿಗೆ ಒಂದು ಗುಚ್ಛ ಅಂತ ಮಾಡ್ತೀವಿ. ಅಲ್ಲಿ ಕೂಡ ಒಂದೊಂದು ಫರ್ಟಿಲೈಸರ್, PP ಕೆಮಿಕಲ್ ಅಂಗಡಿ, ಆಮೇಲೆ ಕಸ್ಟಮರ್ ಸೆಂಟರ್ದು ಬ್ರಾಂಚು, ರೈತರಿಗೆ ಬೇಕಾದ ಎಲ್ಲ ಮೂಲಭೂತ ಸೌಕರ್ಯವನ್ನ ಒಳ್ಳೆ ರೇಟಲ್ಲಿ. ನೋಡಿ, ನನ್ನ ಕಸ್ಟಮರ್ ಸೆಂಟರ್ ನಮ್ಮಲ್ಲೆಲ್ಲ ಈಗ ಮಾಡ್ತಾ ಇದ್ದಾರೆ, ಆದ್ರೆ ನಮ್ಮ ಮೆಂಬರ್ಸ್ಗೆ ಸ್ವಲ್ಪ ಕಡಿಮೆ ಚಾರ್ಜ್ ಮಾಡ್ತಾರೆ. ಯಾಕೆ ಮೆಷಿನರಿಗೆ ಬಾಡಿಗೆ ಹಾಕಲ್ಲ ಅವರು.
ಯಾಕಂದ್ರೆ ನಮ್ಮ ಕಂಪನಿದ್ದೇ ಮಿಷಿನರಿ ಆದ್ದರಿಂದ ಬಾಕಿದು ಡ್ರೈವರ್ ಸಂಬಳ, ಡೀಸೆಲ್ ಖರ್ಚು ಇದು ಮಾಡ್ತಾರೆ. ಸೊ ಒಟ್ಟಾರೆಯಾಗಿ ಒಂದು ಪ್ಲಾನಿಂಗ್ ಮಾಡೋದು ಆರಂಭ ಹಂತದಲ್ಲಿದೆ ಸರ್, ಇನ್ನು ನಾವು ಫೈನಲ್ ಮಟ್ಟಕ್ಕೆ ಮುಟ್ಟಿಲ್ಲ. ಹಾಗಾಗಿ ಪ್ಲೀಸ್ ಓಕೆ, ವಿ ವಿಲ್. ಪ್ರವೀಣ್ ಅಂತ ಅವರು ನಮ್ಮ ರಾಷ್ಟ್ರ ಮಟ್ಟದಲ್ಲಿದ್ದಾರೆ, ಗಣೇಶ್ ಅಂತ ಅವರು ನಮ್ಮ GKVK ಇದ್ದೀರಿ, ನಾವು ಓದಿದ ಕಾಲೇಜು, ನಿಮ್ಗೆ ಆಸಕ್ತಿ ಇದೆ. ಗಂಟೆ ನೋಡಿ 2:43 ಆದ್ರೂ ತಾವು ಮಾಹಿತಿ ಕೊಡ್ತಾ ಇದ್ದೀರಿ. ನಂಗೆ ಬಹಳ ಖುಷಿ ಇಂಥ ವೆಬಿನಾರ್ಗಳಿಗೆ. ನಾನು ಪ್ರತಿಯೊಂದು ವೆಬಿನಾರ್ಗೆ ಯಾಕೆ ಪಾಲ್ಗೊಳ್ತಾ ಇದ್ದೀನಿ ಅಂದ್ರೆ, ಈಗ ಅತ್ಯುತ್ತಮವಾದ ಟೀಮ್ ಇದೆ. ಅದು KVK ಇರ್ಬೋದು, ಅಥವಾ ನಮ್ಮ ಯೂನಿವರ್ಸಿಟಿಗಳು ಇರ್ಬೋದು, ಅಥವಾ ನಮ್ಮ DATs ಇದ್ದು ಅದೇ ರೀತಿ. ಹಾಗಾಗಿ ಚೆನ್ನಾಗಿ ನಡೀತಾ ಇದೆ. ಖಂಡಿತ ಇದು ಒಂದು ಶುಭ ಆರಂಭ ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇವಾಗ ಹಲೋ ಸರ್, ಕ್ಲೋಸ್ ಮಾಡೋಣ ಅಥವಾ ಹಲೋ ಸರ್, ಹೇಳಿ ಇವ್ರೆ. ಸರ್ ಮಹಾಂತೇಶ್ ಅಂತ ಹಳೆಯದವರು. ಹೇಳಿ. ತುಂಬಾ ಚೆನ್ನಾಗಿ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಸರ್ ಬೆಳಗ್ಗಿಂದ ಅರಣ್ಯ ಕೃಷಿ ಬಗ್ಗೆ ನಮ್ಗೆ ಮಾಹಿತಿನೇ ಇಲ್ಲ. ಈ ಕಡೆ ಯಾರು ಅರಣ್ಯ ಕೃಷಿ ಮಾಡೋಂಗನೇ ಇಲ್ಲ, ಯಾರು ರೈತರು ಕೂಡ. ಅದಕ್ಕೆ ಸರಿಯಾದ ಮಾರ್ಗದರ್ಶನ ಈ ಕಡೆ ಸಿಗ್ತಾ ಇದ್ರೆ ಅರಣ್ಯ ಕೃಷಿ ಬಗ್ಗೆ, ಈ ಕಡೆ ಕೂಡ ಒಂದು ಅರಣ್ಯ ಕೃಷಿ ಸ್ವಲ್ಪ ಜನ ಮಾಡಬಹುದು ರೈತರು. ಸರ್, ಈಗ ಈ ತರ ವೆಬಿನಾರ್ಸ್ ಆಗ್ತಾ ಇದ್ದಾಗ ನಾವು ಲಿಂಕ್ ಅನ್ನು ಶೇರ್ ಮಾಡ್ಕೊಳ್ತೀವಿ. ನಿಮ್ಮ ರೈತರ ಲಿಂಕ್ ಅಥವಾ ನಿಮ್ಮ ಬೇರೆ ಗ್ರೂಪ್ಸ್ ಗೆ ಕೂಡ ಇದನ್ನ ಶೇರ್ ಮಾಡಿ. ಸೊ ದಟ್ ಅಲ್ಲಿ ಈಗ ಇಲಾಖೆ ಅಂದ್ರೆ ಆ ಜಿಲ್ಲೆಯವರೇ ಮಾಡ್ಬೇಕು ಅಂತಿಲ್ಲ. ನಿಮ್ಗೆ ಬೇಕಾದ ಮಾಹಿತಿ ಯಾವ ಜಿಲ್ಲೆಯಲ್ಲಿ ನಡೆದ್ರು ಕೂಡ ಈಗ ಆನ್ಲೈನ್ ಆಗಿರೋದ್ರಿಂದ ಯಾರು ಬೇಕಿದ್ರು ಪಾರ್ಟಿಸಿಪೇಟ್ ಮಾಡ್ಬೋದು. ಅಂದ್ರೆ ಲಿಮಿಟೆಡ್ ಟು 100 ಮೆಂಬರ್ಸ್ ಇರುತ್ತೆ. ನಮ್ಗೆ ನಮ್ಮ ಪ್ರೋಟೋಕಾಲ್ ಇರ್ತದೆ ಲಿಮಿಟೇಷನ್. ದಯವಿಟ್ಟು ಶೇರ್ ಮಾಡಿ ಮಾಹಿತಿಯನ್ನ ಪಡ್ಕೊಳ್ಳಿ. ಸರಿ ಮೇಡಮ್. Thank you team DATC Baltangadi and resource person from Forest Department and Forest College and respective UAS Agriculture Science Bangalore, Dr. Raghu and team Praveen sir and all the members. Really it's a very good program and many always DATC Baltangadi initiate something. I'm very proud to share this. Already few farmers are already interested to form one FPO for medicinal plantation with the Kampa assistance. Few members already contacted. Thank you very much for such a wonderful programs. Ellargu ಧನ್ಯವಾದಗಳು ರೈತರ ಪರವಾಗಿ. On behalf of farmers, we thank all the resource persons here. Sure, sir. It's my responsibility as an officer as well as lady who was hailed from a farming family. Proud to say that I'm also, my grandparents, they were farmers and still we do hold a little, not more, a little land. Iglo cultivate ಮಾಡ್ತೀವಿ. I'm more interested in cultivation than this work actually. ಹಾಗೆ ರೈತರ ಗಮನಕ್ಕೆ DATC ಬೆಳ್ತಂಗಡಿ ಮೇಡಮ್ ಮಿಸ್ ಶೈಲಜಾ ಅವರು ಕೂಡ ಪ್ರಧಾನ ಮಂತ್ರಿ PMFME ಇಂದ ಒಬ್ಬ ಸರ್ಟಿಫೈಡ್ ಸ್ಟೇಟ್ ಲೆವೆಲ್ ರಿಸೋರ್ಸ್ ಪರ್ಸನ್ ಟ್ರೈನರ್ ಕೂಡ. ಅವರನ್ನ ತುಂಬಾ ರೈತರು ಕನ್ಸಲ್ಟ್ ಮಾಡ್ಬೇಕು. ಯಾಕಂದ್ರೆ ಅದನ್ನ ಅವ್ರು ಶೇರ್ ಮಾಡಿಲ್ಲ, ಆದ್ರೆ ನನ್ಗೆ ಗೊತ್ತಿದೆ. ಹಾಗಾಗಿ ಅವ್ರ ಪರವಾಗಿ ಹೇಳ್ತಾ ಇದ್ದೇನೆ. ರೈತರು ತಮ್ಮ ಮೌಲ್ಯವರ್ಧನೆ ಕುರಿತಾದಂತ ಯಾವುದೇ ಸಲಹೆಗಳು ಇದ್ರೂ ಕೂಡ ಅವರು ತಮ್ಗೆ ಗೈಡ್ ಮಾಡ್ತಾರೆ. ಅವ್ರು ಆಲ್ರೆಡಿ ವಾಟ್ಸ್ಆಪ್ ಗ್ರೂಪ್ ಒಂದ್ ಮಾಡಿದ್ದಾರೆ DATC ಬೆಳ್ತಂಗಡಿ ಅಂತ. ಅದರಲ್ಲಿ ತುಂಬಾ ಉಪಯುಕ್ತ ಮಾಹಿತಿಗಳು ಬರ್ತಾ ಇರುತ್ತೆ. ಹಾಗೆ ಅವರು ಕೂಡ ಇತ್ತೀಚಲಾಗಿ ಆಯುರ್ವೇದ ಕುರಿತು ರೈತರಿಗೆ ಸಲಹೆಗಳು ಕುರಿತ ಒಂದು ಪ್ರೋಗ್ರಾಮ್ ಕೂಡ ಮಾಡಿದ್ರು ರಿಸರ್ಚ್ ಸ್ಕಾಲರ್ ಕಡೆಯಿಂದ. ಅದು ಕೂಡ ತುಂಬಾ ಚೆನ್ನಾಗಿ ಬಂತು, ತುಂಬಾ ಒಳ್ಳೆ ಫೀಡ್ಬ್ಯಾಕ್ ಬಂದಿದೆ. ಇವಾಗ DATC ಬೆಳ್ತಂಗಡಿ ಅವರಿಗೆ ಒಂದು ಮನವಿ, ತಾವು ತಮ್ಮ ಎಲ್ಲಾ ಪ್ರೋಗ್ರಾಮ್ಗಳ ವಿಡಿಯೋಗಳನ್ನ ಆದಷ್ಟು ಬೇಗ ಶೀಘ್ರದಲ್ಲೇ, ಹಲವಾರು ತಾಂತ್ರಿಕ ತೊಂದರೆಗಳು ಇದ್ರೂ ಕೂಡ ತಾವುಗಳು ಫೇಸ್ಬುಕ್ ಅಂತ ಮಾಡಿ ಅದರಲ್ಲಿ ಹಲವಾರು ಭಾಗದ ಜನರಿಗೆ ಅನುಕೂಲ ಮಾಡ್ಕೊಡ್ಬೇಕು. ಥ್ಯಾಂಕ್ ಯು. ಖಂಡಿತ ಪ್ರದೀಪ್, ಟ್ರೈ ಮಾಡ್ತಾ ಇದ್ದೀನಿ ಮೊನ್ನೆಯಿಂದ. ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಐ ಆಮ್ ಟ್ರೈಂಗ್ ಟು ಓವರ್ಕಮ್ ದಟ್. ಐ ಹೋಪ್ ಐ ವಿಲ್ ಬಿ ಏಬಲ್ ಟು ಓವರ್ಕಮ್ ಇಟ್ ಬೈ ನೆಕ್ಸ್ಟ್ ವೀಕ್. Okay. A request to Dr. Raghu sir here. A request to Dr. Raghu sir here. Sir, on behalf of farmers, hope I am audible to you, Dr. Raghu sir. Yes sir. Okay. Sir, as you are located in US Bangalore, there is a center of excellence which is headed by Dr. Basavaraj and Dr. Alur sir. Who served previously as a horticulture department, like University of Horticulture Science Bangalore also. He's a progressive farmer and author also for, and he's many advisory, and even he's on the board of different government horticulture boards. I request you sir, definitely coming days we will visit in person and we will discuss also with Dr. Alur sir. ನಮ್ಮ ರಾಜ್ಯದಲ್ಲಿ 486 FPOಗಳು ಇದೆ ಸರ್.
ಸ್ಮಾಲ್ ಫಾರ್ಮರ್ ಅಗ್ರಿ ಕನ್ಸಾರ್ಷಿಯಂ ಇಂದ. ಈಗ 27 FPOಗಳು ತುಂಬಾ ಚೆನ್ನಾಗಿ ಮಾಡ್ತಾ ಇದೆ. ಮತ್ತೆ ಕುಂದಾಪುರ್ ಸರ್ ಹೇಳಿದಾಗೆ ಇನ್ನು 4-5 ತುಂಬಾ ಈಗ ಪ್ರೋಗ್ರೆಸಿವ್ ಆಗಿ ಬರ್ತಾ ಇದೆ. FPOಗಳಿಗೆ ಆಲ್ರೆಡಿ ಭಾರತ ಸರ್ಕಾರ 10,000 FPO ಫಾರ್ಮೇಶನ್ ಅಲ್ಲಿ ಕೂಡ ಕರ್ನಾಟಕ ರಾಜ್ಯಕ್ಕೆ ತುಂಬಾ ಫಂಡ್ಗಳನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಏನ್ ಮಾಡ್ಬೇಕು, ಪಾಲಿಸಿ ರಿಲೇಟೆಡ್ ಕೂಡ ಈಗ ಒಂದು ಅಡ್ವೈಸರಿ ಬಂದಿದೆ ಪ್ರವೀಣ್ ಸರ್ ಅವರಿಂದ. ಅದರ ಮಾಹಿತಿಯನ್ನು ಕೂಡ ನಾವು ಅವ್ರಿಗೆ ತಲುಪಿಸುವ ಕಾರ್ಯ ಮಾಡ್ತೇವೆ ಅವಶ್ಯವಾಗಿ. ಬರುವ ದಿನಗಳಲ್ಲಿ ಒಂದು COE FPO ಕಡೆಯಿಂದ ನಾವು ರಿಕ್ವೆಸ್ಟ್ ಕೂಡ ಮಾಡ್ತೀವಿ. ತಮ್ಗೆ ಒಂದು ಮನವಿ ಏನಂದ್ರೆ ಸರ್, ತಾವು ಲೈಕ್ ದೇರ್ ಇಸ್ ಅ ಫಾರ್ಮರ್ ಇನ್ಫಾರ್ಮೇಶನ್ ಯೂನಿಟ್ ಹೆಡೆಡ್ ಬೈ ಡಾಕ್ಟರ್ ಶಿವರಾಮ್ ಸರ್, ನಮ್ಗೆ ಗೊತ್ತಿರುತ್ತೆ. ಹೌದು ಸರ್. ಡಾಕ್ಟರ್ ಕೆ ಶಿವರಾಮ್ ಸರ್ ಫಾರ್ಮರ್ ಇನ್ಫಾರ್ಮೇಶನ್ ಯೂನಿಟ್ ಏನಿದೆ ಅಥವಾ ರೈತ ಸಲಹಾ ಒಂದು ವಿಭಾಗ ಮಾಡಿದ್ರೆ, ಐ ಆಮ್ ಇನ್ ಟು ದರ್ ಲೈಕ್ ನಾನು ಕೂಡ ಅದರಲ್ಲಿ ಒನ್ ಆಫ್ ದ ಮೆಂಬರ್ ಕೂಡ. ಜಸ್ಟ್ ಫ್ರೆಂಡ್ಲಿ ದೇ ಹ್ಯಾವ್ ಆಡೆಡ್ ಮೀ ಟು ಫೆಸಿಲಿಟೇಟ್ ಫ್ಯೂ ಪ್ರೋಗ್ರಾಮ್ಸ್ ಟು ಫಾರ್ಮರ್ಸ್. FIU ಇಂದ ತಮ್ದು ಅಗ್ರೋ ಟೆಕ್ನಾಲಜಿಸ್ಟ್ ಏನಿದ್ದಾರೆ ಸರ್, ಇಂಡಿಯನ್ ಲೈಕ್ ಇನ್ಸ್ಟಿಟ್ಯೂಷನ್ ಆಫ್ ಅಗ್ರಿಕಲ್ಚರಲ್ ಟೆಕ್ನಾಲಜಿಸ್ಟ್, IIT ಬ್ಯಾಂಗ್ಳೂರ್ ಚಾಪ್ಟರ್ ಅಥವಾ IIT ಸ್ಟೇಟ್ ಆಫೀಸ್ ಇಂದ ತಾವುಗಳು ಹೌದು ಸರ್, ಅದನ್ನ ಒಂದು ಪ್ರಪೋಸಲ್ ತಗೊಂಡ್ರೆ ಸರ್, ಇಫ್ IIT ಇಸ್ ಟೇಕಿಂಗ್ ಲೈಕ್ ಸಚ್ ಬಿಸ್ನೆಸ್ ಮಾಡೆಲ್ ಥ್ರೂ ದ COE FPO, COE FPO ಇಸ್ ದ ನೋಡಲ್ ಏಜೆನ್ಸಿ ಫಾರ್ ಆಲ್ ದ ಡಿಪಾರ್ಟ್ಮೆಂಟ್ ಇನ್ ಕರ್ನಾಟಕ. ಎಲ್ಲಾ ವಿಭಾಗಗಳಿಗೂ ಅದು ಭಾರತ ಸರ್ಕಾರದಲ್ಲಿ ಒಂದು ವಿಶಿಷ್ಟವಾದಂತು ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಬ್ಯಾಂಗ್ಳೂರ್ ಇಸ್ ಯುನಿಕ್ ಸೆಂಟರ್ ಇನ್ ಇಂಡಿಯಾ ಇಟ್ ಸೆಲ್ಫ್. ಅವರು ಎಲ್ಲರಿಗೂ ಇಂಟರ್ಫೇಸ್ ಮಾಡ್ಲಿಕ್ಕೆ ದೇ ಆರ್ ಅಥರೈಸ್ಡ್ ಪರ್ಸನೆಲ್. ತಾವೇನಾದ್ರೂ ಈ ತರದ ಪ್ರಪೋಸಲ್ ಮಾಡಿದ್ರೆ ನಮ್ಮ ಗದಗ್ ಜಿಲ್ಲೆಯಿಂದ ಕರ್ನಾಟಕ ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಯೂನಿವರ್ಸಿಟಿ ಇದೆ. ಇವನ್ ವಿ ವಿಲ್ ಪಾಸ್ ಆನ್ ದ ಇನ್ಫಾರ್ಮೇಶನ್ ವಾಟ್ ವ್ಯಾಲ್ಯೂಬಲ್ ಇನ್ಪುಟ್ಸ್ ವಿ ರಿಸೀವ್ ಫ್ರಮ್ ಪ್ರವೀಣ್ ಕುಲಕರ್ಣಿ ಸರ್. ನಾವು ಮಿನಿಸ್ಟರ್ಗೂ ಕೂಡ, ಪಂಚಾಯತ್ ರಾಜ್ ಮಿನಿಸ್ಟರ್ ಈಶ್ವರಪ್ಪ ಅವ್ರಿಗೂ ಕೂಡ ಇದನ್ನ ನಾವು ಒಂದು ಪ್ರಾಪರ್ ಚಾನಲ್ ಅಲ್ಲಿ ತಲುಪಿಸೋ ಕಾರ್ಯ ಅವಶ್ಯವಾಗಿ ಮಾಡ್ತೇವೆ. ಇವತ್ತೇ ಒಂದು ಈವ್ನಿಂಗ್ ಕಾಲ್ ಮಾಡಿ ಅವ್ರ ಕನ್ಸರ್ನ್ ಕಾಂಟ್ಯಾಕ್ಟ್ ಪರ್ಸನ್ಗೆ ಕಮ್ಯುನಿಕೇಟ್ ಕೂಡ ಮಾಡ್ತೇವೆ. ಹಾಗೆ ಅಗ್ರಿಕಲ್ಚರ್ ಮಿನಿಸ್ಟರ್ ಕನ್ಸರ್ನ್ಡ್ ಯಾರಿದ್ದಾರೆ, AG ಪಾಟೀಲ್, ಪ್ರಿನ್ಸಿಪಾಲ್ ಸೆಕ್ರೆಟರಿ ಟು ಮಿನಿಸ್ಟರ್ ಏನಿದ್ದಾರೆ, AG ಪಾಟೀಲ್ ಅವ್ರಿಗೂ ಕೂಡ ಒಂದು ಮಾಹಿತಿ ನಾವು ಕೊಡ್ತೇವೆ ಸರ್ ಅವಶ್ಯವಾಗಿ. ಹಾಗೆ ಹಾರ್ಟಿಕಲ್ಚರ್ ಮಿನಿಸ್ಟರ್ದು ಏನು ಪರ್ಸನಲ್ ಸೆಕ್ರೆಟರಿ ಇದ್ದಾರೆ ಮಿಸ್ಟರ್ ಗಂಗಾಧರ್ ಅವ್ರಿಗೂ ಕೂಡ ಇದು ಮೆಸೇಜ್ ಪಾಸ್ ಆನ್ ಮಾಡ್ತೀವಿ ನಾವು ಅವಶ್ಯವಾಗಿ. ಯಾಕಂದ್ರೆ ಇದು ನೀಡ್ ಆಫ್ ಅವರ್ ಇದೆ. ತಮ್ಮಿಂದ ಏನ್ ಹೆಲ್ಪ್ ಬೇಕಂದ್ರೆ ಸರ್, ಬ್ಯೂಟಿಫುಲಿ ಫಾರ್ಮ್ಡ್ ಅಲುಮ್ನಿ ಅಸೋಸಿಯೇಷನ್ ಇದೆ ಸರ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ. ಇಟ್ಸ್ ಅ ವೆರಿ ಯುನಿಕ್. ಅದೇ ತರ ನಮ್ ಧಾರವಾಡದಲ್ಲಿ ಇದೆ, ಅದೇ ತರ ಹಿಟ್ನಳ್ಳಿ ಫಾರಂ ಬಿಜಾಪುರದಲ್ಲೂ ಇದೆ ಸರ್. ಹಿಟ್ನಳ್ಳಿ ಫಾರಂ ಇನ್ಚಾರ್ಜ್ ಬಂದು ಡಾಕ್ಟರ್ ಬೆಳ್ಳಿ ಸರ್. ಐ ವಿಲ್ ರಿಕ್ವೆಸ್ಟ್ ಹಿಮ್ ಟು ಫೆಸಿಲಿಟೇಟ್. ಹಾಗೆ ತಾವು ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಿಂದ ಅಲುಮ್ನಸ್ ಇಂದ ಈಗ ರೀಸೆಂಟ್ ಆಗಿ ಈಗ ಮ್ಯಾಂಗೋ ಫಾರ್ಮರ್ಸ್ ಬಾಕ್ಸ್ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಹಲವಾರು ಆಗಿದ್ದು ತುಂಬಾ ಚೆನ್ನಾಗಿ ಬರ್ತಿದೆ. ಇವಾಗ್ಲೂ ಇದು ನಮ್ಮ ಭಾಗದಲ್ಲಿ, ಎಸ್ಪೆಷಲಿ ಐ ಬಿಲಾಂಗ್ ಟು ಗದಗ್ ಡಿಸ್ಟ್ರಿಕ್ಟ್, ನಾರ್ತ್ ಕರ್ನಾಟಕ, ದೋ ಐ ಆಮ್ ಸೆಟಲ್ಡ್ ಇನ್ ಲೈಕ್ ಐ ಆಮ್ ರಿಸೈಡಿಂಗ್ ಇನ್ ಬ್ಯಾಂಗ್ಳೂರ್. ನಮಗೆ ಇದು ಗ್ಯಾಪ್ ಇದೆ ಸರ್. ಆಕ್ಚುಲಿ ಈ ತರದ ಇನಿಷಿಯೇಟಿವ್ಸ್ ನಮ್ ಕಡೆ ಇಲ್ಲ, ಅದು ಒಂದು ನೋವು ಇದೆ. ಅದನ್ನ ತಾವು ಫುಲ್ಫಿಲ್ ಮಾಡ್ಲಿಕ್ಕೆ ನಮ್ಗೆ ಹೆಲ್ಪ್ ಮಾಡ್ತೀನಿ ಅಂದ್ರೆ, ಇವನ್ ಐ ವಿಲ್ ವಾಕ್ ಇನ್ ಟು IIT ಆಲ್ಸೋ, ಐ ವಿಲ್ ರಿಕ್ವೆಸ್ಟ್. ಹಾಗೆ ಕೃಷಿಕ್ ಸಮಾಜ್ ಅಂತ ಇದೆ, ಯು ನೋ ಸರ್, ಕರೆಕ್ಟ್, ವೆರಿ ವೆಲ್. ಇಟ್ ಈಸ್ ಹೆಡೆಡ್ ಬೈ JDA ಗುರುಸ್ವಾಮಿ ಸರ್. ಸೊ ಅದು ಅವ್ರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಕೃಷಿಕ್ ಸಮಾಜದಿಂದನೂ ಇನ್ವಾಲ್ವ್ ಮಾಡ್ಕೊಂಡ್ರೆ ಈ ತರದ್ದು ಲಾರ್ಜ್ ಸ್ಕೇಲ್ ಪ್ರಾಜೆಕ್ಟ್ ಗಳನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಡೆಫಿನೆಟ್ಲಿ ಒಂದ್ ಹ್ಯಾಂಡ್ಸ್ ಸಾಲಲ್ಲ, ಟೆಕ್ನಾಲಜಿಸ್ಟ್ ಬೇಕು. Definitely, sir. Definitely, we will share and we will do the things, sir, for betterment of farm community, sir. ಶೋರ್ ಸರ್. ಯಾಕೆಂದ್ರೆ ತಮ್ಮ ಗಮನಕ್ಕೆ ಯಾಕೆ ತರ್ತಾ ಇದ್ದೀವಿ ಅಂದ್ರೆ, ಯು ಆರ್ ವೆರಿ ನಿಯರ್ ಟು ದ COE FPO ಇರೋದ್ರಿಂದ. ಇವನ್ ಐ ರೀಸೆಂಟ್ಲಿ ಹ್ಯಾಡ್ ಅ ಕನ್ವರ್ಸೇಷನ್ ವಿತ್ ಒನ್ ಆಫ್ ದ ಅಥಾರಿಟಿ ಫ್ರಮ್ ದ ಮ್ಯಾನೇಜ್ ಹೈದರಾಬಾದ್. ಅವ್ರೇನ್ ಹೇಳಿದ್ರು ಅಂದ್ರೆ, ಅಗ್ರಿ ಕ್ಲಿನಿಕ್ ಅಂಡ್ ಅಗ್ರಿ ಬಿಸ್ನೆಸ್ ಸೆಂಟರ್ಗೆ ದೇರ್ ಇಸ್ ಅ ಸ್ಪೆಷಾಲಿಟಿ ಪ್ರಾವಿಷನ್ ಇನ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಬ್ಯಾಂಗ್ಳೂರ್ ಅಂತ. ನಮ್ದ್ರಲ್ಲಿ ಹಾಗೆ ACABC ಏನಿದೆ, ಅಗ್ರಿ ಮತ್ತೆ ಹಾರ್ಟಿ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಗಳಿಗೆ ಅಥವಾ ಬಿಸ್ನೆಸ್ ಮಾಡ್ಲಿಕ್ಕೆ ಯಾರು ಗ್ರಾಜುಯೇಟೆಡ್ ಇದ್ದಾರೆ, ಅದೇ ತರ ಶಿವಮೊಗ್ಗ ನವಿಲೆಯಲ್ಲೂ ಕೂಡ ಇದೆ. ಹಾಗೆ ನಮ್ಮ ಯೂನಿವರ್ಸಿಟಿ ಆಫ್ ಹಾರ್ಟಿಕಲ್ಚರ್ ಸೈನ್ಸ್ ಬಾಗಲಕೋಟ್ ಅಲ್ಲೂ ಇದೆ. ಇವಾಗ ಇನ್ನೊಂದು ಸ್ವಲ್ಪ ದಿನದಲ್ಲಿ ಮತ್ತೆ ಬೀದರಲ್ಲೂ ಕೂಡ ಒಂದು ಪ್ರಾವಿಷನ್ ಮಾಡುವ ಒಂದು ಸೌಲಭ್ಯ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಸೇರಿದ್ರೆ ಲೈಕ್ ಆಲ್ ಯುವರ್ ಎಕ್ಸ್ಪರ್ಟೈಸ್ ರಿಯಲಿ ಹೆಲ್ಪ್ಸ್ ಅಂಡ್ ಯುವರ್ ಅಡ್ವೈಸರಿ ಟು ದ ಗವರ್ಮೆಂಟ್ ರಿಯಲಿ ಮ್ಯಾಟರ್ಸ್ ಸರ್. ಯಾಕಂದ್ರೆ ಪ್ರತಿ ಒಂದು ತಿಂಗಳಿಗೆ ಒಂದೊಂದು ಎವ್ರಿ ಮಂತ್ ಇನ್ ದ ಥರ್ಡ್ ವೀಕ್ ಆಫ್ ಥರ್ಸ್ಡೇ ದೇರ್ ವಿಲ್ ಬಿ ಅ ಮಿನಿಸ್ಟ್ರಿ ಮೀಟಿಂಗ್. ಆ ತರ ಏನಾದ್ರು ಇದ್ರೆ, ತಾವು ಏನಾದ್ರು ಈ ತರದ ಇನಿಷಿಯೇಟಿವ್ಸ್ ಮಾಡಿ ಪೇಪರ್ ವರ್ಕ್ಸ್ ಅಥವಾ ಇಮೇಲ್ ಕಮ್ಯುನಿಕೇಶನ್ ತರ ಮಾಡಿದ್ರೆ, ಇವನ್ ವಿ ಆರ್ ವೆರಿ ಹ್ಯಾಪಿ ಟು ಅಸಿಸ್ಟ್ ಯು ಸರ್. ದೋ ವಿ ಆರ್ ವರ್ಕಿಂಗ್ ಇನ್ ಪ್ರೈವೇಟ್ ಸೆಕ್ಟರ್, ನಾವು ಅದಕ್ಕೆ ಒಂದು ಸಮಯ ನಿಗದಿ ಮಾಡ್ಕೊಂಡು ಬೇಕಂದ್ರೆ ವಿ ವಿಲ್ ಸೆಕ್ಯೂರ್ ದ ಅಪಾಯಿಂಟ್ಮೆಂಟ್ ಆಫ್ ಮಿನಿಸ್ಟರ್ ಡೈರೆಕ್ಟ್ಲಿ ನಾವು ಪ್ರಪೋಸಲ್ ಕೊಡ್ಬೋದು ಸರ್. ಯಾಕಂದ್ರೆ ತಮ್ಮಂತ ತಾಂತ್ರಿಕರು ಕೊಟ್ಟಾಗ ಅದು ಸರ್ಕಾರಕ್ಕೆ ಒಂದು ತುಂಬಾ ಎಫೆಕ್ಟಿವ್ ಆಗಿ ರೀಚ್ ಆಗ್ತದೆ.
ಡೆಫಿನೆಟ್ಲಿ ಸರ್, ಎಲ್ಲರೂ ಜೊತೆಲಿ ಇದ್ ಮಾಡೋಣ. ಈ ಗ್ರೂಪ್ ಮಾಡಿ ಸರ್, ಗ್ರೂಪ್ ಅಲ್ಲಿ ಏನೇನ್ ಪ್ರೊಸೀಡಿಂಗ್ಸ್ ಇದಾಗುತ್ತೆ ಅದನ್ನ ನೋಡಿ ಅದಕ್ಕೆ ಅಕಾರ್ಡಿಂಗ್ಲಿ ಏನ್ ಬೇಕು ಆ ಟೆಕ್ನಿಕಲ್ ಇದು ನಮ್ ಕಡೆಯಿಂದ ಏನ್ ಬೇಕು ಸರ್ ಅದೆಲ್ಲ ಡೆಫಿನೆಟ್ಲಿ ಐ ವಿಲ್ ಬಿ ವಿತ್ ಯುವರ್ ಟೀಮ್ ಸರ್. ಓಕೆ, ಥ್ಯಾಂಕ್ ಯು. ಪಾರ್ಟ್ ಆಫ್ ಟೀಮ್ ಸರ್. ಅಂಡ್ ಮೇನ್ಲಿ ನಾನು ಈಗ ಮೇಡಮ್ ಬೆಳ್ತಂಗಡಿ DATC ಬೆಳ್ತಂಗಡಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ಆಕ್ಚುಲಿ ಅಂಡರ್ ಯುವರ್ ಲೀಡರ್ಶಿಪ್ ಅಂಡ್ ಪ್ರಮೋದ್ ಅಂಡ್ ನವೀನ್ ನೀವು ಒಳ್ಳೆ ಮೀನಿಂಗ್ಫುಲ್ ಪ್ರೋಗ್ರಾಮ್ ಮಾಡಿದ್ರಿ ಮೇಡಮ್. ಅಂಡ್ ಇಟ್ಸ್ ರಿಯಲಿ ಗಿವಿಂಗ್ ಎ ವೆರಿ ಗುಡ್ ಥ್ಯಾಂಕ್ಸ್ ಹೇಳ್ತೀನಿ, ಯಾಕೆಂದ್ರೆ ಇಬ್ರು ಸೇರಿ ಮಾತಾಡ್ಕೊಂಡು ಮಾಡಿದ್ದು. ಸೊ ನನ್ನ ಈ ಒಂದು ಏನಿದೆ, ನೀವೇನು ನಂಗೆ ಕಂಗ್ರಾಚುಲೇಟ್ ಮಾಡ್ತಿದ್ದೀರಾ, ವಾಟ್ ಎವರ್, ಹೀಸ್ ಆಲ್ಸೋ 50% ಅವ್ರಿಗೆ ನಾನು ಅದನ್ನ ಇದ್ ಮಾಡ್ಲಿಕ್ಕೆ. ಇಟ್ ಇಸ್ ಫಾರ್ ಎಂಟೈರ್ ಟೀಮ್ ಮೇಡಮ್, ಇಟ್ ಇಸ್ ಫಾರ್ ಎಂಟೈರ್ ಟೀಮ್ ಮೇಡಮ್. ಆಮೇಲೆ ಸರ್, ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಪ್ರವೀಣ್ ಸರ್, ತಮ್ಮ ಹತ್ರ ಒಂದ್ ಪ್ರಶ್ನೆ ಕೇಳ್ಬೋದಾ? ಹೇಳಿ ಸರ್, ತಮ್ಗೆ ಈ ಲಿಂಕ್ ತಮಗೆ ಯಾವ ರೀತಿ ಸಿಕ್ತು ಅಂತ ಕೇಳಕ್ ಇಷ್ಟಪಡ್ತೀನಿ ಸರ್. ಲಾಸ್ಟ್ ಪ್ರಶ್ನೆ. All of you should be thankful to one young boy, Mr. Sidhu, who lives in Gadag and who is an entrepreneur, and he is the owner of Pragati Traders. That gentleman is running a WhatsApp group, and he sent this link to me. And I don't know why today I picked, because he had sent several links from the several weeks, but today I picked it. Probably this was right. ಎಸ್ ಸರ್, ಬಹುಶಃ ನಮ್ಮ ರಾಜ್ಯದ ರೈತರಿಗೆ ಒಂದು ಉತ್ತಮವಾದ ಒಂದು ಇದು ಸಿಗ್ಬೇಕು ಅಂತ ಒಂದೇನೋ ಇತ್ತು ಅನ್ಸುತ್ತೆ. ಅದಕ್ಕೋಸ್ಕರ ತಾವು, ಪ್ರದೀಪ್ ಅವರು, ಈವನ್ ಪ್ರದೀಪ್ ಇಸ್ ಅ ವೆರಿ ಗುಡ್ ರಿಸೋರ್ಸ್ ಪರ್ಸನ್. ಏನೇ ಮಾಹಿತಿ ಕೇಳಿದ್ರು ಫಿಂಗರ್ ಟಿಪ್ಸ್ ಅಲ್ಲಿ ನಮ್ಗೆ ಕೊಡ್ತಾರೆ. ಸೊ ನನಗೆ ಏನಂದ್ರೆ, ಈಗ ನೀವೆಲ್ಲ ಬಂದದ್ದು ಈ ಒಂದು ಇದ್ರಲ್ಲಿ ನನಗೂ ಒಂದು ಹುಮ್ಮಸ್ಸು ಬಂದಿದೆ. ಮತ್ತೆ ನಿಮ್ಗೆಲ್ರಿಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಅಫಿಷಿಯಲ್ ಆಗಿ ಏನು ಪ್ರಶ್ನೆಗಳಿಲ್ಲ ಅಂದ್ರೆ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ಇನ್ ಅಫಿಷಿಯಲ್ ಲ್ಯಾಂಗ್ವೇಜ್. So kind of you. ಮೇಡಮ್, ಲಾಸ್ಟ್ ಒಂದು ಪ್ರಶ್ನೆ ಮೇಡಮ್. ಹೇಳಿ ಅಪ್ಪ, ಹೇಳಿ ಮೇಡಮ್, ಏನಿದೆ ಮೇಡಮ್, ನೀವು ಕೋಲಾರಿಗೆ ನೀವು ಚಿರಋಣಿಯಾಗಿ ನಮಗೆ ಸಹಾಯನ ಮಾಡ್ಬೇಕು ಅಂತ ಕೋರ್ಕೊಳ್ತೀವಿ ಮೇಡಮ್. ಚಂದನ್ ಅವರೇ, ಮೇಡಮ್, ಕೋಲಾರಿಗೆ ನೀವು ತುಂಬಾ ಅವಶ್ಯಕತೆ ಇದೆ. ನೀವು ಕೋಲಾರಿಗೆ ನಮಗೆ ಸಹಾಯ ಮಾಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ ಮೇಡಮ್. ಕೋಲಾರ ರೀಸನ್ ಖಂಡಿತ ಸರ್. ನಿಮ್ಗೆ ಬೇಕಾದ್ರೆ ನಾನಲ್ಲಿ ಕಾಗತ್ತಿನಲ್ಲಿ ನನ್ನ ಸ್ನೇಹಿತರಿದ್ದಾರೆ, ಇದೇ ತರ ಒಂದು ಇದನ್ನ, ಈ ರಿಸೋರ್ಸ್ ಪರ್ಸನ್ ನಾನೇ ರಿಕ್ವೆಸ್ಟ್ ಮಾಡ್ಕೊಂಡು ಅವರು ನಿಮ್ಮ ರೀಜನ್ ನಲ್ಲಿ ಈ ತರ ಒಂದು ಪ್ರೋಗ್ರಾಮ್ ಅನ್ನ ಮಾಡ್ಲಿಕ್ಕೆ ಖಂಡಿತ ನಾನು ಅವ್ರ ಜೊತೆ ಕೊಲಾಬರೇಟ್ ಮಾಡ್ತೀನಿ. ಅಲ್ಲಿ ಶ್ರೀಮತಿ ಕುಚ್ಚಾಟ್ ಅಂತ ಇದ್ದಾರೆ ಕಾಗತಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ. ಸೊ ನಾನು ಇಲ್ಲಿ ಇರ್ತಕ್ಕಂತಹ ಗಣೇಶ್ ಅವ್ರಿಗೆ, ಶ್ರೀಧರ್ ಅವ್ರಿಗೆ, ರಘು ಸರ್ಗೆ, ಪ್ರವೀಣ್ ಸರ್ಗೆ, ಮತ್ತೆ ಪ್ರದೀಪ್ ಅವ್ರಿಗೆ, SADH ಅವ್ರಿಗೆ ನನ್ನ ಒಂದು ಕೈಂಡ್ ರಿಕ್ವೆಸ್ಟ್ ಇದ್ರೆ, ನಾನು ಅವ್ರ ಹತ್ರ ಅವರು ಶೆಡ್ಯೂಲ್ ಮಾಡಿದ್ರೆ ನಿಮ್ಗೆ ಆ ಲಿಂಕ್ ಅನ್ನ ಕಳಿಸ್ಕೊಡ್ತೇವೆ. ದಯವಿಟ್ಟು ಅಲ್ಲಿನ ರೈತರಿಗೂ ಕೂಡ ಇದೇ ರೀತಿ ಮಾಹಿತಿ ಕೊಡಿ, ಅವರನ್ನ ಮೋಟಿವೇಟ್ ಮಾಡಿ ಅಂತ ಒಂದು ನನ್ನ ಸಿನ್ಸಿಯರ್ ರಿಕ್ವೆಸ್ಟ್ ಸರ್. ಚಂದನ್ ಸರ್ ಅವ್ರೆ, ನಾನು ಮಾತಾಡ್ತೀನಿ, ಅವ್ರ ಮೇಡಮ್ ಹತ್ರ ಮಾತಾಡಿ ನಿಮ್ಮ ಜಿಲ್ಲೆಯಲ್ಲಿ ಈ ತರ ಒಂದು ಪ್ರೋಗ್ರಾಮ್ ಹಾಕಿ ಒಂದು ಪ್ರಯತ್ನ ಪಡ್ತೇನೆ ಖಂಡಿತವಾಗಿ. ತಾಯಿ ಚಂದನ್ ಅವರೇ ನಮಸ್ತೆ. ಪ್ರದೀಪ್ ಇಲ್ಲಿ. ನಾವು ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಬೋರ್ಡ್ ನ ಕಾಂಟ್ಯಾಕ್ಟ್ ಮಾಡಿ ನಾನು ಡೀಟೇಲ್ಸ್ ಶೇರ್ ಮಾಡಿದ್ದೀನಿ. ಅಲ್ಲಿ ತುಂಬಾ ಪ್ರೋಗ್ರೆಸಿವ್ ಫಾರ್ಮರ್ಸ್ ಇದ್ದಾರೆ ನಿಮ್ಗ ಕೋಲಾರ ಭಾಗದಲ್ಲಿ. ಹಾಗೆ ನೀವೇನಾದ್ರೂ ರೈತರ ಕುರಿತಾಗಿ ಏನಾದ್ರು ಒಂದು FPO ನ ನಿಜವಾಗ್ಲೂನು ರೈತರಿಗೆ ಒಳ್ಳೇದಕ್ಕೋಸ್ಕರ ಅಥವಾ ಸೆಲ್ಫ್ ಇಂಟ್ರೆಸ್ಟ್, ಅಂದ್ರೆ ಒಂದು ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಅದೇನೇ ಇರ್ಲಿ, ಸೆಲ್ಫ್ ಇಂಟ್ರೆಸ್ಟ್ ಇರ್ಲಾರ್ದೇನೆ ತಾವು ವಿಶೇಷವಾಗಿ ಫೈನಾನ್ಷಿಯಲ್ ಪ್ರಾಪರ್ ಯುಟಿಲೈಸೇಷನ್ ಮಾಡೋ ತರ ಇದ್ರೆ ನಾವು ಸೆಂಟರ್ ಆಫ್ ಎಕ್ಸಲೆನ್ಸ್ ಮಾಹಿತಿ ಹೇಳ್ತೇವೆ. ಅಲ್ಲಿ ಪುಷ್ಪಾ ಮೇಡಮ್ ಅವರು ಮೊನ್ನೆ PMFME ಒಂದು ಟ್ರೈನಿಂಗ್ ನಡೆಯುವಾಗ ಒಬ್ರು ಹೇಳಿದ್ರು ನನಗೆ, ಕೋಲಾರದಲ್ಲಿ ಈಗ ಟೊಮೆಟೊದ ಒಂದು ವಿಮೆನ್ FPO ಒಂದು ಆಗಿದೆ. ಅದು ಲಾಸ್ಟ್ ಇಯರ್ ಲಾಕ್ ಡೌನ್ ಟೈಮ್ ಅಲ್ಲಿ ಇದೇ ತರ ಸಮಸ್ಯೆ ಬಂದಾಗ ಪ್ರೊಸೆಸಿಂಗ್ ಮಾಡಿ ವ್ಯಾಲ್ಯೂ ಅಡಿಷನ್ ಮಾಡಿ ಟೊಮೆಟೊದು ಅದು ಸೇಲ್ ಮಾಡಿದ್ರು. ಸೊ ನಾನು ಅದನ್ನ ಐ ಟ್ರೈ ಟು ಗೆಟ್ ದಿ ಕಾಂಟ್ಯಾಕ್ಟ್ ನಂಬರ್, ನಿಮ್ಗೆ ಅದನ್ನ ಫಾರ್ವರ್ಡ್ ಮಾಡ್ತೀನಿ, ಪ್ಲೀಸ್ ಮಾಡಿ ಮೇಡಮ್. ಚಂದನ್ ಅವರೇ, ಚಂದನ್ ಅವರೇ, ತಮ್ಮ ಗಮನಕ್ಕೆ ತಾವು ಏನಾದರೂ 200 ಅಥವಾ 250ಕ್ಕೂ ಹೆಚ್ಚು ರೈತರನ್ನ ಸಭೆ ಸೇರಿಸಿ ಅದಕ್ಕೆ ಒಂದು FPO ಕಾನ್ಸೆಪ್ಟ್ ಅಲ್ಲಿ ತಗೊಳ್ತಾ ಇದ್ರೆ, FPO ಸೆಂಟರ್ ಆಫ್ ಎಕ್ಸಲೆನ್ಸ್ ಬೆಂಗಳೂರವರೆಗೂ ನಾವು ಒಂದು ರಿಕ್ವೆಸ್ಟ್ ಕೊಡ್ತೇವೆ, ಚಾಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿದ್ದೇವೆ. ಹಾಗೆ ನಿಮ್ಮ ಆ ಭಾಗದ XMP ಮುನಿಯಪ್ಪ ಅವ್ರಿಗೂ ಕೂಡ ನಾವು ಭಾರತ ಸರ್ಕಾರದಿಂದ ಸಿಗ್ತಕ್ಕಂತ ಸೌಲಭ್ಯಗಳಿಗೆ ರೈತರ ಕುರಿತು ನೇರವಾಗಿ ಅವ್ರನ್ನ ಒಂದು ರಿಕ್ವೆಸ್ಟ್ ಮಾಡೋಣ. ಹಾಗೆ ತಮ್ಗೇನಾದ್ರೂ ಅಲ್ಲಿ ಒಂದು ಬ್ಯೂರೋಕ್ರಾಟಿಕ್ ಸಪೋರ್ಟ್ ಬೇಕಾಗಿದ್ದು, ಅಂದ್ರೆ ನಿಮ್ಗೆ ಏನಾದ್ರು ಅಲ್ಲಿ ಸಪೋರ್ಟ್ ಬೇಕಿದ್ರೆ ನಿಮ್ಮ ಆ ಭಾಗದ ಒಂದು
MP ಅವರು ಡಾಕ್ಟರ್ ಆಗಿರುವಂತ ರೂಪಾ ಶಶಿಧರ್ ಅವ್ರನ್ನು ಫ್ಯಾಮಿಲಿ ಫ್ರೆಂಡ್ ಸರ್, ಅವ್ರ ಫ್ಯಾಮಿಲಿ ಫ್ರೆಂಡ್ ನಮ್ಗೆ ಫ್ಯಾಮಿಲಿ ಫ್ರೆಂಡ್. ಹಾಗಿದ್ರೆ ಅವ್ರನ್ನ ತಾವು ಕಾಂಟ್ಯಾಕ್ಟ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ ಇದ್ರೆ. ಅವ್ರಿಗೆ ಇವಾಗ MSME ಅಲ್ಲಿ ಈ ಬಜಾರ್ ಅಂತ ಒಂದು ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಿದಾರಲ್ಲ, ಅವ್ರ ಮಿನಿಸ್ಟ್ರಿ ಟೈಮ್ ಅಲ್ಲೇ ಆಗಿದ್ದು, ಮುನಿಯಪ್ಪ ಮಿನಿಸ್ಟ್ರಿ ಟೈಮ್ ಅಲ್ಲೇ ಆಗಿದ್ದು ಅದು. ತಾವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ರೈತರು ಬೆಳೆದಿರುವಂತ ಹಲವಾರು ಏನು ತರಕಾರಿ ಉತ್ಪನ್ನಗಳನ್ನ ಇವನ್ MSME ಪೋರ್ಟಲ್ ಅಲ್ಲಿ ಬೈ ಪ್ರಾಡಕ್ಟ್ಸ್ ಯಾರ್ಯಾರು ಮಾಡಿ ತಗೊಂಡು ಮಾರ್ತಾರೆ ಅವ್ರಿಗೂ ಕೂಡ ಹೆಲ್ಪ್ ಮಾಡ್ಲಿಕ್ಕೆ ಅವ್ರು ಒಂದು ತುಂಬಾ ಒಂದು ವಿಸ್ತೃತ ಯೋಜನೆ ಮಾಡಿದ್ರು ಮುಂಚೆ. ಅದನ್ನ ನೀವು ಹೋಗಿ ಮತ್ತೆ ವಿಚಾರಿಸಿ, ಅದರಿಂದ ಏನಾದ್ರು ಟ್ರಿಗರ್ ಆಗ್ಬಹುದು, ತುಂಬಾ ಜನ ರೈತರಿಗೂ ಅನುಕೂಲ ಆಗುತ್ತೆ. ಹೌದು ಸರ್, ಇದು ಖಂಡಿತ ನೀವೇನ್ ಹೇಳ್ತಿದ್ದೀರಿ ಅದು ಒಪ್ಕೊಂಡೆ. ಮತ್ತೆ ನಮ್ಗೆ ಒಂದು ಕಂಪನಿ ಬಂದಿತ್ತು ಸರ್, ನಮ್ ಕೋಲಾರ ಇದಕ್ಕೆ MNC ಕಂಪನಿ ಅಂತ ಒಂದು ಬಂದಿತ್ತು ಫಾರ್ ಎಕ್ಸ್ಪೋರ್ಟ್ ಸಮ್ ವೆಜಿಟೇಬಲ್ಸ್. ಆದ್ರೆ ಏನಂತಂದ್ರೆ ನಮಗೆ ಕಡೆ ಕೆಮಿಕಲ್ ಬಳಸೋದ್ರಿಂದ ನಮಗೆ ಪೆರಿಷೇಬಲ್ ಆಗುತ್ತೆ, ಮತ್ತೆ ಅದೇನಂದ್ರೆ ನಾಟ್ ಕ್ವಾಲಿಟಿ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಡಿಸ್ಕರೇಜ್ ಮಾಡಿ ಹೋದ್ರು ಸರ್. ಯಾಕಂದ್ರೆ ವಿ ಆರ್ ನಾಟ್ ಗ್ರೋಯಿಂಗ್. ಇಲ್ಲ, ನೀವು ಮಾಡಿ ಹಾಗೇನಾದ್ರೂ ಬೇಕಿದ್ರೆ ನಿಮ್ಗೆ ಮುನಿಯಪ್ಪ ಅವ್ರ ಮಗ ನರಸಿಂಹರಾಜು, ಅಸಿಸ್ಟೆಂಟ್ ಡೈರೆಕ್ಟರ್ ಇನ್ಕಮ್ ಟ್ಯಾಕ್ಸ್ ಬ್ಯಾಂಗ್ಳೂರ್, ಅವ್ರಿಗೂ ಕೂಡ ನಾನು ನೇರವಾಗಿ ಐ ವಿಲ್ ಹ್ಯಾವ್ ಅ ವರ್ಡ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಜೆನ್ಯೂನ್ ಆಗಿ ಮಾಡಿದ್ರೆ ಡೆಫಿನೆಟ್ಲಿ ವಿಲ್ ಹೆಲ್ಪ್. ಚಂದನ್ ಅವರೇ, ನಿಮ್ ನಂಬರ್ ಪೋಸ್ಟ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ. ನಾನು ಅಲ್ಲಿ DMTC ಅವ್ರ ಹತ್ರ ಮೇಡಮ್ ಹತ್ರ ಮಾತಾಡದ್ಮೇಲೆ ಏನು ಕಂಬ್ಯಾಕ್ಟಿವ್ ಅಂದ್ರೆ ನಾನು ನಿಮ್ಗೆ ಕಾಲ್ ಮಾಡಿ ಮಾಹಿತಿಯನ್ನ ಕೊಡ್ತೇನೆ. ಪ್ರದೀಪ್ ಅವರೇ, ಕಂಟಿನ್ಯೂ ಮಾಡ್ತೇನೆ ಏನಾದ್ರು ಮಾಹಿತಿ? No problem. Thank you all. Thank you for your more time. ನಂಬರ್ ಅನ್ನ ನಮ್ಗೆ ಹೇಳಿದ್ರೆ ಒಳ್ಳೇದಿತ್ತು, ಕಾಂಟ್ಯಾಕ್ಟ್ ನಂಬರ್. ಮೇಡಮ್ ಕಳ್ಸಿದೀನಿ. ಓಕೆ, ಪ್ರವೀಣ್ ಸರ್ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಅನ್ನ ಒಂದು ಹಾಕಿದ್ರೆ ಒಳ್ಳೇದಿತ್ತು. ನಿಮ್ಮ ಇದು ಮೇಲ್ ID ನೋಡ್ದೆ, ಪ್ರವೀಣ್ ಕುಲಕರ್ಣಿ @KK ನೇಸರ ಕೈಂಕರ್ಯ ಕಾಲಗ, ಕೈಂಕರ್ಯ ಸರ್ವಿಸ್, ಕಾಲಗ ಅಂದ್ರೆ ವಿಕ್ಟ್ರಿ. ಕಾಂಟ್ಯಾಕ್ಟ್ ನಂಬರ್ ಅಂತ ಹಾಕಬಹುದಾ ಸರ್ ತಾವು? ಅದ್ರಲ್ಲಿ ಕೊಟ್ಟಿದ್ದಿಲ್ಲ. ಇಲ್ಲ, ಇಲ್ಲಿ ಅದಕ್ಕಿಂತ ಮುಂಚೆ ಒಂದು ಅಲ್ಲಿ ಸರ್ 9898296247 ರೈಟ್ ಸರ್? ಪರ್ಫೆಕ್ಟ್. ಓಕೆ ಚಂದನ್ ಅವರೇ, ಇನ್ನೊಂದು ಹೇಳ್ತೀನಿ. ನಾವು ನಾಟ್ ಆಸ್ ಅನ್ ಅಫಿಷಿಯಲ್ ಬಟ್ ಆಸ್ ಅ ಮೆಂಬರ್ ಆಫ್ ಫಾರ್ಮರ್ ಫ್ಯಾಮಿಲಿ, ಐ ಆಲ್ವೇಸ್ ಸಪೋರ್ಟ್ ಅಂಡ್ ಅಟ್ ದಿ ಬ್ಯಾಕ್ ಎಂಡ್ ನಮ್ಮ ಫಾರ್ಮರ್ಸ್ ಗೆ ಎನಿ ಯಾವುದೇ ಪ್ರಾಬ್ಲಮ್ ಇದೆ ಕಾಂಟ್ಯಾಕ್ಟ್ ಮೀ. ನನಗೆ ಗೊತ್ತಿದ್ದಷ್ಟು ಮಾಹಿತಿಯನ್ನ ಕೊಡ್ತೀನಿ. ಇಲ್ದೋದ್ರೆ ನಾನು ಪ್ರವೀಣ್ ಸರ್ ಹತ್ರ ಯಾರ ಹತ್ರ ಆದ್ರೂ ಒಂದು ಮಾಹಿತಿ ತಗೊಂಡಾದ್ರು ನಿಮ್ಗೆ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ತುಂಬಾ ಧನ್ಯವಾದ. ಓಕೆ, ಐ ಥಿಂಕ್ ನಾವು ಸೆಷನ್ ಎಂಡ್ಗೆ ಬರ್ತಾ ಇದೀವಿ ಅಂತ ಅನ್ಸುತ್ತೆ. ಬಸವಯ್ಯ ಅವರೇ, ಜವಳಿ ಅವರೇ, ನೀವೇನಾದ್ರೂ ಕೇಳಲಿಕ್ಕಿದ್ಯಾ? ನಾವು ಗದಗ ಜಿಲ್ಲಾ ರೋಣ ತಾಲೂಕ್ ಯಾವಾಗಲ್ಲ ನಾವು 3 ಎಕರೆ ಲಾಸ್ಟ್ ಇಯರ್ ಇಂದ 3 ಎಕರೆ ಅಗ್ರೋ ಫಾರೆಸ್ಟ್ರಿ ಮಾಡ್ತಾ ಇದ್ದೀವಿ ನಾನು. ಈಗ ಪ್ರವೀಣ್ ಸರ್ ಮತ್ತೆ ಪ್ರದೀಪ್ ಸರ್ ಚೆನ್ನಾಗಿ ಮಾಹಿತಿ ಬಂತು. ನಾವು ಗದಗ ಜಿಲ್ಲಾದವರು, ನಮ್ಮ ನಂಬರ್ ಕೂಡ ಅದ್ರಲ್ಲಿ ಆಡ್ ಮಾಡ್ಲಿಕ್ಕೆ ಪ್ರವೀಣ್ ಸರ್ಗೆ ರಿಕ್ವೆಸ್ಟ್ ನಂಬರ್ ಮಾಡಿದ್ದೀನಿ ಮೇಡಮ್, ಪೋಸ್ಟ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಇನ್ಫಾರ್ಮೇಶನ್ ಬಂತು. ಒಂದು ಹಾಯ್ ಕಳಿಸಿ ನಮ್ಮ ವಾಟ್ಸ್ಆಪ್. ಒಂದು ಮಹಾಗನಿ ಅಂತ ಒಂದು ಗ್ರೂಪ್ ಮಾಡಿವಿ ನಾವು, ಅಗ್ರೋ ಫಾರೆಸ್ಟ್ರಿ ಕುರಿತಾಗಿರುವಂತದ್ದು. ರೋಣ ತಾಲೂಕ ಗದಗ ಜಿಲ್ಲೆಯವ್ರನ್ನೆಲ್ಲಾರನು ಸೇರಿಸ್ಕೊಂಡು ಅದರಲ್ಲಿ ತಮ್ಗೆ ಆಡ್ ಮಾಡ್ತೇನೆ. ಮತ್ತೆ ಅದರಲ್ಲಿ ತುಂಬಾ ಅಫಿಷಿಯಲ್ ಕೂಡ ಇದ್ದಾರೆ. ನಮ್ಗೆ ಏನಾದ್ರು ಇದ್ರೆ ಮಾಹಿತಿ ತಾವು. ನಮ್ದು ಒಂದು ನಾನು ಒಂದು ಹೆಡಿಂಗ್ ಕೋಆಪರೇಟಿವ್ ಸೊಸೈಟಿ ಹೆಡಿಂಗ್ ಮಾಡ್ತಾ ಇದ್ದೀನಿ. ಡಿಫರೆಂಟ್ ಎಕ್ಸ್ಪೀರಿಯನ್ಸ್. ಸರ್ ದಯವಿಟ್ಟು ಇನ್ನೊಮ್ಮೆ ಚಾಟ್ ಬಾಕ್ಸ್ ಅಲ್ಲಿ ತಮ್ಮ ನಂಬರ್ ಹಾಕ್ತೀರಾ ಬಸವಯ್ಯ ಅವರೇ, ಬಸವಣ್ಣಯ್ಯ ಜವಳಿ ಅವರೇ? ನನ್ಗೆ ಇದ್ರಲ್ಲಿ ಮೇಡಮ್ ಚಾಟ್ ಮಾಡಿದ್ದೀನಿ ಮೇಡಮ್, ಚಾಟ್ ಅಲ್ಲಿ ಹಾಕಿದ್ದೀನಿ. ಸ್ಟೋರ್ ಮಾಡ್ತಾ ಇದ್ದೀನಿ. ಇನ್ನೊಂದ್ಸಲ ದಯವಿಟ್ಟು ಹಾಕಿಬಿಡಿ. ಹಾಕ್ತೇನೆ ಮೇಡಮ್, ಈಗ ಪೋಸ್ಟ್ ಮಾಡಿ. ಓಕೆ, ಇನ್ಯಾವುದಿಲ್ಲ. We have come to the end of this session. I think I can thank all the, I can say dignitaries. ಯಾಕೆಂದ್ರೆ ತುಂಬಾ ಮಾಹಿತಿ ಕೊಟ್ಟಿದ್ದೀರಾ ಎಲ್ಲರೂ ಕೂಡ. ಈವನ್ ನನ್ಗೂ ಸಾಕಷ್ಟು ಮಾಹಿತಿ ಇರ್ಲಿಲ್ಲ ಕೆಲವೊಂದು ವಿಷಯದ ಬಗ್ಗೆ. ಐ ವುಡ್ ಲೈಕ್ ಟು ಲರ್ನ್ ಆಲ್ವೇಸ್. ಓಕೆ, ಈ ಒಂದು ಅಂತರ್ಜಾಲ ತರಬೇತಿಯ ಇಂದಿನ ಕೃಷಿ ಅರಣ್ಯೀಕರಣದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾದ
ಅವರು, ರಘು ಸರ್ ಮತ್ತೆ ಶ್ರೀಧರ್ ಅವರು ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಪ್ರವೀಣ್ ಸರ್ ಮತ್ತೆ ಪ್ರದೀಪ್ ಅವರು ಇನ್ನೂ ಹಲವಾರು, SCDH ಅವರು ಇನ್ನೂ ಹಲವರು ಸಾಕಷ್ಟು ಮಾಹಿತಿಯನ್ನ ಹಂಚ್ಕೊಂಡಿದ್ದಾರೆ. ರೈತರ ಒಂದು ಒಳಿತಿಗಾಗಿ ಬಹಳಷ್ಟು ಉತ್ತಮವಾದ ಒಂದು ಏನು ಮಾಹಿತಿಯನ್ನ ವಿಚಾರ ವಿನಿಮಯ ಆಗಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ವಾಟ್ ಎವರ್ ವಿ ಹ್ಯಾವ್ ಡಿಸ್ಕಸ್, ಲೆಟ್ ಅಸ್ ನಾಟ್ ಲೀವ್ ದಿಸ್ ಹಿಯರ್ ಇಟ್ ಸೆಲ್ಫ್. ಈ ಕಿವಿಲ್ ಕೇಳ ಆ ಕಿವಿಲ್ ಆಗೋದ್ ಬೇಡ, ಅದನ್ನ ಪಾಲಿಸಿವರೆಗೆ ತಗೊಂಡು ಹೋಗಿ ಇಂಪ್ಲಿಮೆಂಟ್ ಮಾಡಿ ರೈತರು ನಿಜವಾಗಿಯೂ ಕೂಡ ಒಂದು ಖುಷಿಯಿಂದ ಅವರ ಮುಖದಲ್ಲಿ ಒಂದು ಖುಷಿ, ಒಂದು ನಗುವನ್ನ ಕಂಡು ಅವ್ರು ಇದನ್ನ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡಿದಾಗ್ಲೇ ನಮ್ಗೆ ಒಂದು ಜೀವನದ ಸಾರ್ಥಕತೆ ಅಂತ ಸಿಗೋದು. ಸೊ ಹಾಗಾಗಿ ಎಲ್ಲಾ ಸಂಪನ್ಮೂಲ ವ್ಯಕ್ತಿಗಳಿಗೆ, ಭಾಗವಹಿಸಿದವರಿಗೆ, ಜೊತೆಗೆ ನನ್ನ ಕೋ ಹೋಸ್ಟ್ ಆಗಿದ್ದಂತಹ ಕೃಷಿ ವಿಜ್ಞಾನ ಕೇಂದ್ರ ICAR ಮಂಗಳೂರು, ಜೊತೆಗೆ ಅರಣ್ಯ ಇಲಾಖೆ ಮಂಗಳೂರು ಅವ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಸೊ ಇದೇ ರೀತಿ ಇನ್ನ ಒಳ್ಳೆ ಕಾರ್ಯಕ್ರಮಗಳು ಬರ್ಲಿಕ್ಕೆ ನಮ್ಗೆ ದಯವಿಟ್ಟು ನಾವೊಂದು ಮೋಟಿವೇಶನ್ ಆಗ್ತದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಲೆಟರ್ ಹೇಳಿ ಸರ್, ಹೇಳಿ ಶ್ರೀಧರ್ ಸರ್, ಹೇಳಿ. ತಮಗೂ ಧನ್ಯವಾದ, ಭಾಗವಹಿಸಿದ ಎಲ್ಲ ಗೌರವಾನ್ವಿತ ರೈತರಿಗೂ ಧನ್ಯವಾದ ತಿಳಿಸ್ತೇನೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ತಮಗೂ ಧನ್ಯವಾದ. ಹಾಗೆ ಭಾಗವಹಿಸಿದ ಎಲ್ಲ ಗೌರವಾನ್ವಿತ ರೈತರಿಗೂ ಮತ್ತು ನಮ್ಗೆ ನಾವು ಸಹ ಬಹಳ ತಿಳ್ಕೊಂಡ್ವಿ, ನಮ್ಗೆ ಮಾಹಿತಿ. ಥ್ಯಾಂಕ್ ಯು ವೆರಿ ಮಚ್ ಸರ್, ನಿಮ್ಮ ಕೋಆಪರೇಷನ್ಗೆ ಹೀಗೆ ಮುಂದುವರಿಲಿ ನಮ್ಮ. ಥ್ಯಾಂಕ್ ಯು ಮೇಡಮ್ ಫಾರ್ ಕ್ರಿಯೇಟಿಂಗ್ ವಂಡರ್ಫುಲ್ ಆಪರ್ಚುನಿಟಿ. ಈ ತರ ಕೊಡ್ತಾ ಇದ್ರೆ ನಮಗೂ ಒಂದು ಎಕ್ಸ್ಪೋಸ್ ಆಗತ್ತೆ. ಆಮೇಲೆ ರೈತರ ಜೊತೆ ಇಂಟ್ರಾಕ್ಷನ್ ಮಾಡೋದ್ರಿಂದ ಒಂದು ಏನು ರೈತರು ಏನ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಗ್ರೌಂಡ್ ಲೆವೆಲ್ ಇಂದ ಗೊತ್ತಾಗುತ್ತೆ. ಸೊ ಆನ್ ಬಿಹಾಫ್ ಆಫ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ GKVK ಬೆಂಗಳೂರು, ಥ್ಯಾಂಕ್ ಯು ಮೇಡಮ್. ಸರ್ ಗಣೇಶ್ ಅವರೇ, ನಂದೊಂದು ಮತ್ತೊಮ್ಮೆ ನೆನಪು ಮಾಡ್ತಾ ಇದ್ದೇನೆ ನಿಮ್ಗೆ. ನಮ್ಮ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಏನಾದ್ರು ಅಗ್ರೋ ಫಾರೆಸ್ಟ್ರಿಗೆ ಹೋದಾಗ ಒಂದು ಚಿಪ್ ಬಗ್ಗೆ ನಾನು ಆಗ್ಲೇ ರಿಕ್ವೆಸ್ಟ್ ಮಾಡಿದ್ದೆ ನಿಮ್ಗೆ, ಅಂದ್ರೆ ಯಾವ ರೀತಿ ಅದನ್ನ ನಾವು ಮಾನಿಟರ್ ಮಾಡ್ಲಿಕ್ಕೆ ಅಂತ ಹೇಳಿ. ಪ್ಲೀಸ್ ಕನ್ಸಿಡರ್ ಅಂಡ್ ರಿಮೆಂಬರ್ ಇಟ್, ಪ್ಲೀಸ್ ವರ್ಕ್ ಟುವರ್ಡ್ಸ್ ಇಟ್. ಸರಿ ಮೇಡಮ್, ಓಕೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಕೆ ಸರ್, ಐ ಥಿಂಕ್ ಇಟ್ ಇಸ್ ಟೈಮ್. ಪ್ಲೀಸ್ ಸ್ಟೇ ಸೇಫ್, ಸ್ಟೇ ಹೋಮ್. ದಯವಿಟ್ಟು ಪ್ರೋಟೋಕಾಲ್ ಅನ್ನ ನಾವು ಎಲ್ಲರೂ ಕೂಡ ಫಾಲೋ ಮಾಡೋಣ. ನಮ್ಮ ಕುಟುಂಬಗಳ ಒಂದು ಆರೋಗ್ಯ ಕೂಡ ನಮ್ಮ ಕೈಯಲ್ಲಿ ಇರುತ್ತೆ. ದೇವ್ರೆಲ್ರಿಗೂ ಒಳ್ಳೇದ್ ಮಾಡ್ಲಿ.